ಹಲೋ, ವೆಲ್ಕಮ್ ಟು ಗೀತಾ ಗ್ಯಾಲರಿ. ಇದು ಸಮ್ಮರ್ನಲ್ಲಿ ಮಾವಿನಕಾಯಿ ತುಂಬಾ ಸಿಗ್ತವೆ. ಮಾಮಿಡಿಕಾಯಿ ಪಪ್ಪು ಆಂಧ್ರ ಸ್ಪೆಷಲ್ ರೆಸಿಪಿ ಹೇಗೆ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ಒಂದು ಹಾಫ್ ಕಪ್ ತೊಗರಿಬೇಳೆ, ಒಂದು ಮಾವಿನಕಾಯಿ ಪಾಲಕನ್ನು ತಗೊಳ್ಳಿ. ತೊಗರಿಬೇಳೆಯನ್ನು ಒಂದು 3 ವಿಸಿಲ್ಸ್ಗೆ ಸಾಫ್ಟಾಗಿ ಕುದಿಸ್ಕೊಳ್ಳಿ. ಕುದ್ದ ನಂತರ ಇದಕ್ಕೆ ಸ್ವಲ್ಪ ಅರಿಶಿನ, ಹೆಚ್ಚಿದ ಪಾಲಕು, ಹೆಚ್ಚಿದ ಮಾವಿನಕಾಯಿ ಹೋಳನ್ನು ಹಾಕಿ ಮಾವಿನಕಾಯಿಯನ್ನು ಸಿಪ್ಪೆ ತೆಗೆದು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಹಾಕ್ಕೋಬೇಕು. ಹಾಕಿ ಅದಕ್ಕೆ ಒಂದು ಹಾಫ್ ಕಪ್ ನೀರನ್ನು ಹಾಕಿ ಕುಕ್ಕರ್ನಲ್ಲಿ ಒಂದು 2 ವಿಸಿಲ್ಸ್ಗೆ ಮತ್ತೆ ಬೇಯಿಸ್ಕೋಬೇಕು. ಈ ಥರ ಮಾವಿನಕಾಯಿ ಸಾಫ್ಟ್ ಆಗಿದ್ದಾವೆ. ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಸ್ಮ್ಯಾಶ್ ಮಾಡಿದ ನಂತರ ಇದಕ್ಕೆ ಹಸಿ ಖಾರ ಪೇಸ್ಟನ್ನು ಮಾಡ್ಕೊಳ್ಳಿ ಮತ್ತು ಶುಂಠಿ ಪೇಸ್ಟನ್ನು ಕೂಡ ಆ್ಯಡ್ ಮಾಡ್ಕೋಬೇಕು. ಹಸಿ ಖಾರ ಪೇಸ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ ಪೇಸ್ಟು ಎಲ್ಲವನ್ನು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಕಲಸಿ 1-2 ನಿಮಿಷ ಕಾಲ ಚೆನ್ನಾಗಿ ಬೇಯಿಸ್ಕೋಬೇಕು. ಬೆಂದ ನಂತರ ಫ್ಲೇಮ್ ಆಫ್ ಮಾಡಿ ಕರಿಬೇವು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಸಾಸಿವೆ ಜೀರಿಗೆ ಒಗ್ಗರಣೆ, ಸ್ವಲ್ಪ ಹಿಂಗನ್ನು ಹಾಕ್ಕೊಂಡು ಸರ್ವ್ ಮಾಡಿ. ಬಿಸಿ ಬಿಸಿ ಮಾಮಿಡಿಕಾಯಿ ಪಪ್ಪು ರೆಡಿಯಾಗಿದೆ. ಇದು ರೈಸ್, ರೋಟಿ, ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ.